ವಿಶ್ವಗುರು ಆಗ್ತಾ ಇರುವ ಭಾರತದಲ್ಲಿ ಸತ್ಯವನ್ನ ವರದಿ ಮಾಡೋದು ಎಷ್ಟು ಅಪಾಯಕಾರಿಯಾಗಿದೆ. ಭಾರತದಲ್ಲಿ ಸ್ವತಂತ್ರ ಪತ್ರಿಕೋದ್ಯಮ ಅದೆಷ್ಟು ಅಪಾಯದಲ್ಲಿದೆ. ಇಲ್ಲಿ ಮಡಿಲ ಮೀಡಿಯಾಗಳು ಮಾತ್ರ ಬದುಕುವಂತ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆಯಾ? ಸರ್ಕಾರದ ವೈಫಲ್ಯಗಳ ಬಗ್ಗೆ ವರದಿ ಮಾಡೋದು ಈಗ ಅಪಾಯಕಾರಿ ಕೆಲಸ ಯಾಕೆ? ಮಹಾರಾಷ್ಟ್ರ ಸರ್ಕಾರದ ಮೀಡಿಯಾ ಮಾನಿಟರಿಂಗ್ ಸೆಂಟರ್ ಸೆನ್ಸರ್ಶಿಪ್ ಕಡೆಗಿನ ನಡೆ ಅಲ್ವಾ? ಸತ್ಯವನ್ನ ವರದಿ ಮಾಡಿದ್ದಕ್ಕಾಗಿ ಪತ್ರಕರ್ತರ ಮೇಲೆ ಎಫ್ಐಆರ್ ಮತ್ತೆ ದೇಶದ್ರೋಹದ ಆರೋಪ ಯಾಕೆ? ಸರ್ಕಾರ ನಿಜವಾದ ಸಮಸ್ಯೆಗಳನ್ನ ಪರಿಹರಿಸೋದಕ್ಕಿಂತ ಸುದ್ದಿಗಳನ್ನ ತನಗೆ ಹೇಗ್ ಬೇಕೋ ಹಾಗೆ ನಿಯಂತ್ರಿಸೋದಕ್ಕೆ ಆದ್ಯತೆಯನ್ನ ನೀಡಿದ್ಯಾ? ಪತ್ರಿಕಾ ಸ್ವಾತಂತ್ರ್ಯ ಇಲ್ಲದಿದ್ರೆ ಪ್ರಜಾಪ್ರಭುತ್ವ ಉಳಿಯುತ್ತಾ? ಸ್ವತಂತ್ರ ಪತ್ರಿಕೋದ್ಯಮ ವರದಿಗಾರಿಕೆ ಅನ್ನೋದು ಇವತ್ತು ಎಷ್ಟು ಅಪಾಯಕಾರಿ ಕೆಲಸ ಆಗಿ ಮಾರ್ಪಟ್ಟಿದೆ. ಸರ್ಕಾರ ಅದನ್ನ ನಿಗ್ರಹಿಸೋದಕ್ಕೆ ಎಂತಹ ಕ್ರಮಕ್ಕೆ ಹೊರಟಿದೆ ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ. ಆದ್ರೆ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈಗಲೇ ಈ ವಿಡಿಯೋ ಕೆಳಗೆ ಕಾಣ್ತಾ ಇರುವಂತಹ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ. ಈ ವಿಡಿಯೋವನ್ನ ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ನಿಮ್ಗೆ ಏನು ಅಭಿಪ್ರಾಯ ಇದೆ ಅದನ್ನ ಕೆಳಗಡೆ ಕಮೆಂಟ್ ಮಾಡಿ. ಇದರ ಲಿಂಕ್ ಅನ್ನ ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸ್ಆಪ್ ಮಾಡಿ. ಈಗ ವಿಷಯಕ್ಕೆ ಬರೋಣ. ಪತ್ರಿಕೋದ್ಯಮ ದಿನದಿಂದ ದಿನಕ್ಕೆ ಹೆಚ್ಚು ಅಪಾಯಕಾರಿ ಆಗ್ತಾ ಇರುವಂತಹ ಭಾರತದಲ್ಲಿ ಪತ್ರಿಕಾ ಸ್ವಾತಂತ್ರ್ಯದ ಸ್ಥಿತಿ ಆತಂಕಕಾರಿಯಾಗಿದೆ. ಮಹಾರಾಷ್ಟ್ರ ಸರ್ಕಾರದ ಮೀಡಿಯಾ ಮಾನಿಟರಿಂಗ್ ಸೆಂಟರ್ ಇಂಥ ಹಾದಿಯಲ್ಲಿನ ಮತ್ತೊಂದು ಅಪಾಯದ ಹಾಗೆ ಕಾಣಿಸ್ತಾ ಇದೆ. ಇನ್ನು ಈ ನಡುವೆ ಪ್ರಸಾರ ಮಸೂದೆ ಡಿಜಿಟಲ್ ಸುದ್ದಿ ವೇದಿಕೆಗಳು, OTT ಕಂಟೆಂಟ್ ಮತ್ತೆ ಸಾಮಾಜಿಕ ಮಾಧ್ಯಮಗಳನ್ನ ನಿಯಂತ್ರಿಸೋದಕ್ಕೆ ಪ್ರಯತ್ನ ಪಡ್ತಿದೆ. ಇವೆಲ್ಲಾನು ಸ್ವತಂತ್ರ ಧ್ವನಿಗಳನ್ನ ಮೌನಗೊಳಿಸುವಂತಹ ಯತ್ನಗಳಾಗಿವೆ. ಸರ್ಕಾರದ ವೈಫಲ್ಯಗಳು, ಬಡತನ ಮತ್ತೆ ಭ್ರಷ್ಟಾಚಾರದ ಬಗ್ಗೆ ವರದಿ ಮಾಡುವಂತ ಪತ್ರಕರ್ತರ ಮೇಲೆ ಎಫ್ಐಆರ್ಗಳು ದಾಖಲಾಗ್ತವೆ, ಬಂಧಿಸಲಾಗುತ್ತೆ, ದೇಶದ್ರೋಹದ ಆರೋಪವನ್ನು ಹೊರಿಸಲಾಗುತ್ತೆ. ಮಾಧ್ಯಮ ದಮನದ ಪ್ರಕರಣಗಳು ತೀವ್ರವಾಗಿ ಹೆಚ್ಚಾಗ್ತಾ ಇವೆ. ರೈತರ ಪ್ರತಿಭಟನೆಗಳಿಂದ ಹಿಡಿದು ಕೋವಿಡ್ ಕಾಲದ ಅವ್ಯವಹಾರಗಳವರೆಗೆ ಅಹಿತಕರ ಸತ್ಯಗಳನ್ನ ವರದಿ ಮಾಡಿದಂತಹ ಪತ್ರಕರ್ತರಿಗೆ ಕಿರುಕುಳ ನೀಡಲಾಗಿದೆ, ಅವರನ್ನ ಜೈಲಿಗೆ ಹಾಕಲಾಗಿದೆ. ಮಡಿಲ ಮೀಡಿಯಾ ಆಗ್ಬಿಟ್ಟಿರುವಂತಹ ಮುಖ್ಯವಾಹಿನಿಯ ಮಾಧ್ಯಮಗಳು ವಿಮರ್ಶಾತ್ಮಕ ಧ್ವನಿಗಳನ್ನೇ ಕಳೆದುಕೊಂಡು ಸರ್ಕಾರದ ತುತ್ತೂರಿ ಆಗ್ಬಿಟ್ಟಿವೆ. ಪತ್ರಿಕಾ ಸ್ವಾತಂತ್ರ್ಯ ಕ್ಷೀಣಿಸ್ತಾ ಇದ್ದ ಹಾಗೆ ಮೂಡ್ತಾ ಇರುವಂತಹ ದೊಡ್ಡ ಪ್ರಶ್ನೆ ಅಂತಂದ್ರೆ, ಹೀಗಾದ್ರೆ ಪ್ರಜಾಪ್ರಭುತ್ವ ಉಳಿಯುತ್ತಾ ಅನ್ನೋದು. ಸೆನ್ಸರ್ಶಿಪ್ ಅನ್ನೋದು ದೊಡ್ಡ ವಿಷಯನೇ ಅಲ್ಲ ಅನ್ನುವಂತಹ ಸ್ಥಿತಿ ನಿರ್ಮಾಣ ಆಗ್ತಾ ಇರುವಂತಹ ಹೊತ್ತಿನಲ್ಲಿ ಪತ್ರಿಕಾ ಸ್ವಾತಂತ್ರ್ಯಕ್ಕೆ ಎದುರಾಗಿರುವಂತಹ ಸವಾಲುಗಳೇನು? ಪ್ರಶ್ನೆ ಮಾಡಬೇಕಾದವರನ್ನ ಮಾಧ್ಯಮಗಳು ಪ್ರಶ್ನಿಸೋದನ್ನೇ ಮರೆತಿರುವಂತಹ ಕಾಲ ಇದು. ಕಾಲ್ಪನಿಕ ದೇಶದ್ರೋಹಿಗಳನ್ನ ಹುಡುಕಿ ಅವರಿಂದ ಪ್ರಶ್ನೆಗಳನ್ನ ಕೇಳಿಸಲಾಗ್ತಾ ಇದೆ. ನಿಜವಾದಂತ ಅಪರಾಧಿಗಳನ್ನ ಉಳಿಸೋದಿಕ್ಕೆ ಕಾಲ್ಪನಿಕ ಶತ್ರುಗಳನ್ನ ಸೃಷ್ಟಿ ಮಾಡಲಾಗ್ತಾ ಇದೆ. ಮಹಾರಾಷ್ಟ್ರ ಸರ್ಕಾರ ಮೀಡಿಯಾ ಮಾನಿಟರಿಂಗ್ ಸೆಂಟರ್ ಅನ್ನ ಸ್ಥಾಪಿಸೋದಕ್ಕೆ ಮುಂದಾಗಿದೆ ಅನ್ನುವಂತಹ ಸುದ್ದಿಯ ಜೊತೆಗೇನೆ ಇನ್ನೂ ಒಂದು ಸುದ್ದಿಯನ್ನ ನಾವಿಲ್ಲಿ ಗಮನಿಸಬೇಕು. IFJ ಅಂದ್ರೆ ಅಂತಾರಾಷ್ಟ್ರೀಯ ಪತ್ರಕರ್ತರ ಒಕ್ಕೂಟದ ವರದಿಯ ಪ್ರಕಾರ ಭಾರತ ಪತ್ರಕರ್ತರಿಗೆ ಅತ್ಯಂತ ಅಪಾಯಕಾರಿ ದೇಶಗಳಲ್ಲಿ ಒಂದಾಗಿದೆ. ಭಾರತದಲ್ಲಿ ಪತ್ರಿಕೋದ್ಯಮದ ಸ್ಥಿತಿಯನ್ನು ವಿವರಿಸ್ತಾ ಇರೋರೆ ಸರ್ಕಾರಗಳು ಮೀಡಿಯಾ ಮಾನಿಟರಿಂಗ್ ಸೆಂಟರ್ ಅನ್ನ ಸ್ಥಾಪಿಸೋದಕ್ಕೆ ಹೊರಟಿರೋದನ್ನ ಪ್ರಶ್ನೆ ಮಾಡೋದಿಲ್ಲ. DD ನ್ಯೂಸ್ ಮಾತ್ರ ಈಗ ಸರ್ಕಾರಿ ಚಾನೆಲ್ ಅಲ್ಲ, ಇಡೀ ಟಿವಿ ಮಾಧ್ಯಮನೇ ಸರ್ಕಾರದ ಕೈಯಲ್ಲಿದೆ. ಮಾಧ್ಯಮ ನೇರವಾಗಿ ಸರ್ಕಾರಿ ಸ್ವಾಮ್ಯದಲ್ಲಿದೆ ಅಂತ ಹೇಳುವಂತಹ ಸ್ಥಿತಿ ಇದೆ. ಈಗ ಕೇವಲ ಒಂದು ರಾಜ್ಯದ ಸರ್ಕಾರಕ್ಕೆ ಸಂಬಂಧಿಸಿದ ವಿಚಾರ ಅಂತ ಯಾರಾದ್ರೂ ಹೇಳಬಹುದು. ಆದ್ರೆ ಸರ್ಕಾರ ಹಾಗೊಂದು ಮೀಡಿಯಾ ಮಾನಿಟರಿಂಗ್ ಸೆಂಟರ್ ಅನ್ನ ಪ್ರಾರಂಭಿಸಬೇಕಾದಂತಹ ಅಗತ್ಯ ಏನನ್ನೋದೇ ಈಗ ಪ್ರಶ್ನೆ. ಪ್ರಸಾರ ಮಸೂದೆ ವಿಚಾರ ನಿಮಗ್ ನೆನಪಿರುತ್ತೆ. ಭಾರಿ ವಿರೋಧದ ನಂತರ ಸರ್ಕಾರ ಅದನ್ನ ತಡೆ ಹಿಡಿದಿದೆ. ಈಗ ಅದು ಮಾಧ್ಯಮಗಳ ಮೇಲಿನ ಸೆನ್ಸರ್ಶಿಪ್ ನ ಅಸ್ತ್ರವಾಗಿತ್ತಲ್ವಾ? ಹಾಗಲ್ಲ ಅಂತ ಭಾವಿಸುವರು ಮಾಧ್ಯಮಕ್ಕೆ ಮಾತನಾಡುವ ಮೂಲಕ ಏನ್ ಲಾಭ ಮತ್ತೆ ಮಾತನಾಡದೆ ಮೌನವಾಗಿರೋ ಮೂಲಕ ಏನ್ ಲಾಭ ಅನ್ನೋದನ್ನ ನೋಡ್ಬೇಕಾಗಿದೆ. ಮೊದಲು ಏನಿದು ಮಹಾರಾಷ್ಟ್ರ ಸರ್ಕಾರದ ನಿರ್ಧಾರ ಅನ್ನೋದನ್ನ ನಾವಿಲ್ಲಿ ಗಮನಿಸೋಣ. ವರದಿಗಳ ಪ್ರಕಾರ ಮಹಾರಾಷ್ಟ್ರ ಸರ್ಕಾರ ಮುದ್ರಣ, ಎಲೆಕ್ಟ್ರಾನಿಕ್ ಮತ್ತೆ ಡಿಜಿಟಲ್ ಮಾಧ್ಯಮಗಳ ಸುದ್ದಿ ವಿಷಯವನ್ನ ವಿಶ್ಲೇಷಿಸೋದಿಕ್ಕೆ ಮೀಡಿಯಾ ಮಾನಿಟರಿಂಗ್ ಸೆಂಟರ್ ಸ್ಥಾಪಿಸುತ್ತೆ ಮತ್ತೆ ಅದಕ್ಕಾಗಿ 10 ಕೋಟಿ ಖರ್ಚು ಮಾಡಲಾಗುತ್ತೆ. ಈ ವಿಶೇಷ ಸೆಲ್ ಮುದ್ರಣ ಮತ್ತೆ ಪ್ರಸಾರ ಮಾಧ್ಯಮಗಳಲ್ಲಿ ಪ್ರಕಟ ಆಗಿರುವಂತಹ ಎಲ್ಲಾ ಸುದ್ದಿ ವರದಿಗಳನ್ನ ಸಂಗ್ರಹಿಸುತ್ತೆ ಮತ್ತು ಅವುಗಳಲ್ಲಿನ ನೈಜ ಮತ್ತೆ ಸುಳ್ಳು ಸುದ್ದಿಗಳನ್ನ ವಿಶ್ಲೇಷಿಸಲಿದೆ. ನಂತರ ಸುಳ್ಳು ಅಥವಾ ದಾರಿ ತಪ್ಪಿಸುವಂತಹ ಸುದ್ದಿಗಳ ವಿಚಾರವಾಗಿ ಕ್ರಮವನ್ನ ತೆಗೆದುಕೊಳ್ಳುತ್ತೆ. ತಪ್ಪು ದಾರಿಗೆಳೆಯುವಂತಹ ಸುದ್ದಿಗಳು ಪ್ರಕಟ ಆಗಿದ್ರೆ ಅದ್ರ ಬಗ್ಗೆ ತಕ್ಷಣನೇ ಮಾಹಿತಿಯನ್ನ ನೀಡಲಾಗುತ್ತೆ. ಯಾವುದೇ ಸುದ್ದಿ ತಪ್ಪು ದಾರಿಗೆಳೆಯುವಂತಿದ್ರೆ ಅದನ್ನ ಆ ತಕ್ಷಣನೇ ಸ್ಪಷ್ಟಪಡಿಸಲಾಗುವುದು. ನಕಾರಾತ್ಮಕ ಸುದ್ದಿಗಳ ಬಗ್ಗೆಯೂ ಕೂಡ ಆದಷ್ಟು ಬೇಗ ಸ್ಪಷ್ಟೀಕರಣವನ್ನು ನೀಡಲಾಗುವುದು. ದಾರಿ ತಪ್ಪಿಸುವಂತಹ ಸುದ್ದಿಗಳ ಮೇಲೆ ಕ್ರಮ ಕೈಗೊಳ್ಳಲಾಗುವುದು ಮತ್ತು ಸರ್ಕಾರಕ್ಕೆ ನಕಾರಾತ್ಮಕವಾದಂತಹ ಸುದ್ದಿಗಳ ಮೇಲೆ ಅಂತಂದ್ರೆ ಸರ್ಕಾರದ ಬಗ್ಗೆ ಪ್ರಶ್ನೆಗಳನ್ನ ಹುಟ್ಟುಹಾಕುವಂತಹ ಸುದ್ದಿಗಳ ಮೇಲೂ ಕೂಡ ಕ್ರಮವನ್ನು ಕೈಗೊಳ್ಳಲಾಗುವುದು ಅಂತ ಹೇಳಲಾಗಿದೆ. ಅಂದ್ರೆ ಏನರ್ಥ? ಸುದ್ದಿಯಲ್ಲಿ ಸರ್ಕಾರವನ್ನ ಹೊಗಳದೇ ಇದ್ರೆ ಅವ್ರ ವಿರುದ್ಧ ಕ್ರಮವನ್ನ ಕೈಗೊಳ್ಳಲಾಗುತ್ತೆ, ಸತ್ಯವನ್ನ ಹೇಳಿದ್ರೆ ಅಂಥವ್ರ ವಿರುದ್ಧ ಕ್ರಮವನ್ನ ಕೈಗೊಳ್ಳಲಾಗುತ್ತೆ. ಮೇಲ್ನೋಟಕ್ಕೆ ಇದು ಸುಳ್ಳು ಸುದ್ದಿಗಳ ವಿರುದ್ಧ ಕ್ರಮ ಸರಿಯಾಗೇನೆ ಇದೆ ಅಲ್ವಾ ಅಂತ ಅನಿಸಬಹುದು. ಆದ್ರೆ ಯಾವ ಸುದ್ದಿ ಸುಳ್ಳು ಮತ್ತೆ ಯಾವ್ದು ಅಲ್ಲ ಅಂತ ಹೇಗ್ ನಿರ್ಧಾರ ಮಾಡಲಾಗುತ್ತೆ ಮತ್ತೆ ಯಾರು ಅದನ್ನ ನಿರ್ಧಾರ ಮಾಡ್ತಾರೆ?
ಸರ್ಕಾರ ಕುಂಭಮೇಳದಲ್ಲಿ ನಡೆದಂತಹ ಕಾಲ್ತುಳಿತವನ್ನ ಸುಳ್ಳು ಸುದ್ದಿ ಅಂತ ಹೇಳ್ತಾ ಇತ್ತು. ದೆಹಲಿ ರೈಲ್ ನಿಲ್ದಾಣದಲ್ಲಿ ನಡೆದಂತಹ ಕಾಲ್ತುಳಿತವನ್ನ ದಾರಿ ತಪ್ಪಿಸುವಂತಹ ಸುದ್ದಿ ಅಂತ ಸರ್ಕಾರ ಹೇಳ್ತಾ ಇತ್ತು. ಸಾವುಗಳನ್ನ ಸುಳ್ಳು ಸುದ್ದಿ ಅಂತ ಹೇಳ್ತಾ ಇತ್ತು. ಸರ್ಕಾರನೇ ಸುಳ್ಳುಗಳನ್ನ ಹರಡುವಲ್ಲಿ ತೊಡಗಿರುವಾಗ ಸತ್ಯವನ್ನ ಸುಳ್ಳು ಅಂತ ಹಬ್ಬಿಸೋದಿಕ್ ಶುರು ಮಾಡುತ್ತೆ. ಯಾವುದೇ ಪ್ರಜಾಪ್ರಭುತ್ವ ದೇಶ ಅನಧಿಕೃತವಾಗಿ ಮಾಡೋದಿಕ್ಕೆ ಧೈರ್ಯ ಮಾಡದಂತಹ ಕೆಲಸಗಳನ್ನ ಇಲ್ಲಿ ಅಧಿಕೃತವಾಗಿ ಮಾಡೋದಿಕ್ಕೆ ಸರ್ಕಾರಗಳಿಗೆ ಎಲ್ಲಿಂದ ಧೈರ್ಯ ಬರುತ್ತೆ? ಮಾಧ್ಯಮಗಳೇ ಅದಕ್ಕೆ ಕಾರಣ. ಅವು ಬಹಳ ಸಂತೋಷದಿಂದಾನೇ ತಮ್ಮ ಮಡಿಲ ಮೀಡಿಯಾ ಪಾತ್ರವನ್ನ ನಿರ್ವಹಿಸ್ತಾ ಇವೆ. ಅವು ತಮ್ಮ ಈ ಗುಲಾಮಗಿರಿಯ ಸಿಕ್ಕಾಪಟ್ಟೆ ಲಾಭವನ್ನು ಕೂಡ ಪಡೆದುಕೊಂಡಿವೆ. ನಿಜವಾದಂತ ಅಪರಾಧಿಗಳನ್ನ ಉಳಿಸೋದಕ್ಕೆ ಕಾಲ್ಪನಿಕ ಶತ್ರುಗಳನ್ನ ಇಲ್ಲಿ ಸೃಷ್ಟಿ ಮಾಡಲಾಗ್ತಾ ಇದೆ. ಮೀಡಿಯಾಗಳ ಈ ಅವಸ್ಥೆಯನ್ನ ನಾವು ಗಮನಿಸಿದಾಗ ಅವು ಬಲಿಪಶುಗಳು ಅಥವಾ ಅಪರಾಧಿ ಸ್ಥಾನದಲ್ಲಿ ನಿಲ್ತವು ಅನ್ನೋದನ್ನ ನಾವು ತಿಳಿಬಹುದು. ರೈತರನ್ನ ಖಲಿಸ್ತಾನಿಗಳು ಅಂತ ಕರೆದವ್ರು ಯಾರು? ಶಾಹೀನ್ ಬಾಗ್ ಮಹಿಳೆಯರನ್ನ ಭಯೋತ್ಪಾದಕರು ಅಂತ ಕರೆದವ್ರು ಯಾರು? ತಮ್ಮದೇ ವಿದ್ಯಾರ್ಥಿಗಳನ್ನ ಜೈಲಿಗೆ ಹಾಕೋದನ್ನ ಸಮರ್ಥಿಸಿಕೊಂಡವ್ರು ಯಾರು? ಮಾನಿಟರಿಂಗ್ ಸೆಂಟರ್ ಮತ್ತೆ ಪ್ರಸಾರ ಮಸೂದೆಯಂತಹ ವಿಷಯಗಳಲ್ಲಿ ಈ ಮಡಿಲ ಮೀಡಿಯಾಗಳಿಗೆ ಸಮಸ್ಯೆ ಇಲ್ಲದಿರೋದಕ್ಕೆ ಇದು ಕಾರಣ. ಅವು ಈಗಾಗಲೇ ಸೇಫ್ ಆದಂತಹ ಜಾಗದಲ್ಲಿ ತಮ್ಮನ್ನ ತಾವು ಸ್ಥಾಪಿಸ್ಕೊಂಡ್ ಬಿಟ್ಟಿವೆ. ಮತ್ತು ಅವು ಸರ್ಕಾರ ಅಧಿಕೃತ ರೀತಿಯಲ್ಲಿ ಸೆನ್ಸರ್ಶಿಪ್ ಹೇರುವಂತಹ ವಾತಾವರಣ ಸೃಷ್ಟಿ ಮಾಡೋದಕ್ಕೆ ಕಾರಣ ಆಗಿವೆ. ಅವು ಪತ್ರಿಕೋದ್ಯಮವನ್ನ ಮಾಡ್ತಾ ಇಲ್ಲ ಮತ್ತು ಬೇರೆಯವರನ್ನ ಕೂಡ ಪತ್ರಿಕೋದ್ಯಮ ಮಾಡೋದಕ್ಕೆ ಬಿಡ್ತಾ ಇಲ್ಲ. ಕೇಂದ್ರ ಸರ್ಕಾರ ಪ್ರಸಾರ ಮಸೂದೆಯನ್ನ ತಂತು, ಪ್ರಸಾರ ಮಸೂದೆ ಕರಡನ್ನ ಸಿದ್ಧಪಡಿಸಿತು. ಆ ಮಸೂದೆಯ ಉದ್ದೇಶ ಸಾಮಾಜಿಕ ಮಾಧ್ಯಮದ ಮೇಲೆ ಸೆನ್ಸರ್ಶಿಪ್ ಅನ್ನ ಹೇರೋದಾಗಿತ್ತು. ಈ ಮಸೂದೆಗೆ ಭಾರಿ ವಿರೋಧ ವ್ಯಕ್ತ ಆಯಿತು. ಈ ಮಸೂದೆಯ ಮೂಲಕ ಕೇಂದ್ರ ಸರ್ಕಾರ ಒಂದ್ ರೀತಿಯಲ್ಲಿ ತಮ್ಮ ಮೇಲೆ ಸೆನ್ಸರ್ಶಿಪ್ ಹೇರೋದಿಕ್ಕೆ ಪ್ರಯತ್ನ ಪಡ್ತಾ ಇದೆ ಅಂತ ಜನರು ಹೇಳಿದ್ರು. ಮಸೂದೆಯ ನಿಬಂಧನೆಗಳ ಪ್ರಕಾರ ಯಾವುದೇ ಡಿಜಿಟಲ್ ಸುದ್ದಿ ಪ್ರಕಾಶಕರು ಅಥವಾ ವೈಯಕ್ತಿಕ ಕಂಟೆಂಟ್ ಕ್ರಿಯೇಟರ್ಗಳು ಸರ್ಕಾರವನ್ನ ಯಾವುದೇ ರೀತಿಯಲ್ಲಿ ಟೀಕೆ ಮಾಡೋದಿಕ್ಕೆ ಸಾಧ್ಯ ಆಗೋದಿಲ್ಲ. ಆದ್ರೆ ಪ್ರತಿಭಟನೆಯ ನಂತರ ಸರ್ಕಾರ ಅದನ್ನ ತಡೆ ಹಿಡಿತು. ಆದ್ರೆ ಅಂಥದ್ದೊಂದು ಮಸೂದೆಗೆ ವಾತಾವರಣ ಹೇಗೆ ಸೃಷ್ಟಿ ಆಯ್ತು? ದೇಶದಲ್ಲಿ ದೊಡ್ಡ ಸಮಸ್ಯೆಗಳಿದ್ದಂಥ ಸಮಯದಲ್ಲಿ ಒಂದೇ ವಿಷಯದ ಬಗ್ಗೆ ಇಷ್ಟೊಂದು ಗದ್ದಲ ಮತ್ತೆ ಕಾನೂನು ಕ್ರಮ ಯಾಕೆ? ಇಡೀ ಕೇಂದ್ರ ಮತ್ತೆ ಮಸೂದೆಯ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಕೆಲ ಬೆರಳೆಣಿಕೆಯಷ್ಟು ಪತ್ರಕರ್ತರನ್ನ ನಿಯಂತ್ರಣಕ್ಕೆ ತರೋದು ಸರ್ಕಾರದ ಉದ್ದೇಶ ಆಗಿತ್ತು. ಅವರನ್ನ ಮತ್ತೆ ಮತ್ತೆ ಜೈಲಿಗೆ ಹಾಕೋ ಬದಲು ಬೇರೆ ಏನಾದ್ರೂ ಕ್ರಮವನ್ನ ಕೈಗೊಳ್ಳೋ ಮೂಲಕ ಕಾನೂನನ್ನ ರೂಪಿಸಿ ಈ ಮಾನಿಟರಿಂಗ್ ಸೆಂಟರ್ ರಚನೆ ಮಾಡೋದು ಉತ್ತಮ ಅನ್ನುವಂಥ ನಿಲುವಿಗೆ ಬರಲಾಯಿತು. ಪತ್ರಿಕೋದ್ಯಮ ಮಾಡೋದೇ ಅಪರಾಧ, ಸಿಕ್ಕು ಬಿದ್ರೆ ಶಿಕ್ಷೆ ಅನ್ನುವಂಥ ಒಂದು ಸ್ಥಿತಿ ಇದು. ರೈತರ ಚಳವಳಿಯನ್ನು ವರದಿ ಮಾಡಿದ್ದಕ್ಕಾಗಿ ಪತ್ರಕರ್ತರ ವಿರುದ್ಧ ದೇಶದ್ರೋಹ ಪ್ರಕರಣ ದಾಖಲಿಸಲಾಗಿದೆ ಅಂತ ವರದಿಗಳು ತೋರಿಸ್ತಾ ಇವೆ. 2014 ನಂತರ ಪತ್ರಕರ್ತರ ಮೇಲಿನ ಸರ್ಕಾರದ ದಾಳಿಗಳಲ್ಲಿ ಭಾರಿ ಹೆಚ್ಚಳ ಕಂಡು ಬಂದಿದೆ. 2014ರಿಂದ 2019 ಅವಧಿಯಲ್ಲಿ ಕನಿಷ್ಠ 198 ಗಂಭೀರ ದಾಳಿಗಳು ನಡೆದಿವೆ. ಇದರಲ್ಲಿ 2019ರಲ್ಲಿ 36 ಪ್ರಕರಣಗಳು ನಡೆದಿವೆ. ಕೊರೋನಾ ವಿರುದ್ಧ ಇಡೀ ಜಗತ್ತೇ ಹೋರಾಡ್ತಾ ಇದ್ದಂತ ಹೊತ್ತಿನಲ್ಲಿ ನಮ್ಮ ಸರ್ಕಾರ ತನ್ನದೇ ಪತ್ರಕರ್ತರ ವಿರುದ್ಧ ಶಿಕಾರಿ ಶುರು ಮಾಡಿತು. ಕೊರೋನಾ ಸಮಯದಲ್ಲಿ ವರದಿ ಮಾಡ್ತಾ ಇದ್ದಂತ 67 ಪತ್ರಕರ್ತರ ಮೇಲೆ ದಾಳಿ ಮಾಡಲಾಯಿತು, ಪ್ರಕರಣಗಳನ್ನು ದಾಖಲಿಸಲಾಯಿತು ಮತ್ತು ವಿಚಾರಣೆಯನ್ನ ಮಾಡಲಾಯಿತು. ಟೀಕೆ ಮಾಡಿದ್ರೆ ಜೈಲಿಗೆ ಹೋಗುವಂತ ಸ್ಥಿತಿ. 2018ರಲ್ಲಿ ಬಿಜೆಪಿ ಸರ್ಕಾರ ಮತ್ತೆ ಪ್ರಧಾನಿ ಮೋದಿಯನ್ನ ಟೀಕಿಸಿದಂತ ಮಣಿಪುರದ ಪತ್ರಕರ್ತನ ವಿರುದ್ಧ ರಾಷ್ಟ್ರೀಯ ಭದ್ರತಾ ಕಾಯ್ದೆ ಅಂದ್ರೆ NSA ಅಡಿಯಲ್ಲಿ ಕೇಸನ್ನ ದಾಖಲಿಸಲಾಯಿತು. 1 ವರ್ಷ ಜೈಲು ಶಿಕ್ಷೆಯನ್ನ ವಿಧಿಸಲಾಯಿತು. ಅತ್ಯಾಚಾರದ ಬಗ್ಗೆ ವರದಿ ಮಾಡೋದಕ್ಕೆ ಹೋಗಿದ್ದಕ್ಕಾಗಿ ಸಿದ್ದಿಕಪ್ಪನ್ 2.5 ವರ್ಷಗಳ ಕಾಲ ಜೈಲಿನಲ್ಲಿ ಉಳಿಬೇಕಾಯ್ತು. ಬಿಜೆಪಿ ಆಡಳಿತದ ಉತ್ತರ ಪ್ರದೇಶದಲ್ಲಿ ಪತ್ರಿಕೋದ್ಯಮ ಅಂತಂದ್ರೆ ಸುದ್ದಿಯನ್ನ ತೋರಿಸೋದಲ್ಲ, ಅದನ್ನ ಮರೆಮಾಚೋದು. 2020 ಜೂನ್ನಲ್ಲಿ ಸುಪ್ರಿಯಾ ಶರ್ಮಾ ವಿರುದ್ಧ FIR ಅನ್ನ ದಾಖಲಿಸಲಾಯಿತು. ಪ್ರಧಾನಿ ದತ್ತು ಪಡೆದಂತಹ ಗ್ರಾಮವಾದ ಡೋಮ್ರಿಯಲ್ಲಿ ಜನರು ಹಸಿವಿನಿಂದ ಬಳಲ್ತಾ ಇರೋದ್ರ ಬಗ್ಗೆ ಅವರು ವರದಿ ಮಾಡಿದ್ರು. ನಂತರ SC/ST ಕಾಯ್ದೆಯಡಿ ಅವ್ರ ವಿರುದ್ಧ ಮಾನನಷ್ಟ ಪ್ರಕರಣವನ್ನು ದಾಖಲಿಸಲಾಯಿತು. ಅಲ್ಲದೆ ಸಾಂಕ್ರಾಮಿಕ ರೋಗ ಹರಡುವಲ್ಲಿ ನಿರ್ಲಕ್ಷ್ಯವನ್ನು ವಹಿಸಿದ್ದಕ್ಕಾಗಿಯೂ ಕೂಡ ಅವ್ರ ವಿರುದ್ಧ ಪ್ರಕರಣವನ್ನು ದಾಖಲಿಸಲಾಗಿದೆ. 2019 ಆಗಸ್ಟ್ನಲ್ಲಿ ಮಿರ್ಜಾಪುರದಲ್ಲಿ ಮಧ್ಯಾಹ್ನ ಬಿಸಿ ಊಟದಲ್ಲಿ ಮಕ್ಕಳಿಗೆ ಕೇವಲ ರೊಟ್ಟಿ ಮತ್ತೆ ಉಪ್ಪನ್ನ ನೀಡಲಾಗ್ತಾ ಇದೆ ಅನ್ನುವಂಥ ವರದಿಯನ್ನು ತೋರಿಸಿದ್ದಕ್ಕಾಗಿ ಪಂಕಜ್ ಜೈಸ್ವಾಲ್ ವಿರುದ್ಧ ಪ್ರಕರಣವನ್ನು ದಾಖಲಿಸಲಾಯಿತು. ಅದ್ರ ಬಗ್ಗೆ ಸಾಮಾಜಿಕ ಮಾಧ್ಯಮದಲ್ಲಿ ದೊಡ್ಡ ಕೋಲಾಹಲ ಎದ್ದ ಬಳಿಕ ಅವ್ರ ಹೆಸರನ್ನ FIR ನಿಂದ ತೆಗೆದುಹಾಕಲಾಯಿತು. 2019 ಸೆಪ್ಟೆಂಬರ್ನಲ್ಲಿ ಅಜಂಗಢದ ಶಾಲೆಯೊಂದರಲ್ಲಿ ವಿದ್ಯಾರ್ಥಿಗಳನ್ನ ಕಸ ಗುಡಿಸೋದಕ್ಕೆ ಒತ್ತಾಯಿಸಿದಂತಹ ಘಟನೆಯನ್ನು ವರದಿ ಮಾಡಿದಂತಹ 6 ಪತ್ರಕರ್ತರ ವಿರುದ್ಧ FIR ದಾಖಲಿಸಲಾಯಿತು. ಇಂಥ ಹಲವಾರು ಘಟನೆಗಳನ್ನ ಉಲ್ಲೇಖ ಮಾಡ್ತಾ ನಾವು ಹೋಗಬಹುದು. ಆದ್ರೆ ಅರ್ಥ ಏನು ಅಂತಂದ್ರೆ ನಿಜವಾದ ಪತ್ರಿಕೋದ್ಯಮ ಮಾಡಿದ್ರೆ ನೀವು ಜೈಲಿಗೆ ಹೋಗ್ಬೇಕಾಗತ್ತೆ. ಈಗ ಈ ಪದೇ ಪದೇ FIRಗಳು ಮತ್ತೆ ಪ್ರಕರಣದ ಕ್ರಮಗಳ ಬದಲಿಗೆ ಸರ್ಕಾರ ಪತ್ರಿಕೋದ್ಯಮವನ್ನೇ ಕಾನೂನು ಬಾಹಿರ ಅಂತ ಕಾನೂನಿನ ಮೂಲಕ ಸಾಬೀತುಪಡಿಸುವಂತ ಒಂದು ಸರಳ ಮಾರ್ಗದ ಮೂಲಕ ತನ್ನ ಬೇಳೆಯನ್ನು ಬೇಯಿಸ್ಕೊಳ್ಳೋದಕ್ಕೆ ಹೊರಟಿದೆ. ಇಂಥದೊಂದು ಸರ್ವಾಧಿಕಾರಿ ಧೋರಣೆ ಮತ್ತು ನಡೆಯಿಂದಾಗಿ ಮುಂದೆ ಏನಾಗ್ಲಿದೆ? ಪತ್ರಿಕೋದ್ಯಮ ಮೌನವಾಗ್ತಾ ಇರುವಲ್ಲಿ, ಪ್ರಶ್ನೆಗಳನ್ನ ಧಮನಿಸಲಾಗ್ತಾ ಇರುವಲ್ಲಿ ಪ್ರಜಾಪ್ರಭುತ್ವದ ಕಥೆ ಏನಾಗಬಹುದು? ಇದೇ ಈ ಹೊತ್ತಿನ ಸ್ಪೆಷಲ್. ನೋಡ್ತಾ ಇರಿ ವಾರ್ತಾಭಾರತಿ. ನೀವಿನ್ನು ವಾರ್ತಾಭಾರತಿ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಮ್ಮನ್ನ ಬೆಂಬಲಿಸಿ.